ನಮಸ್ತೆ. ಹಿಂದಿನ ಸೆಷನಲ್ಲಿ ನಾವು 75 ಕ್ವಶನ್ಸ್ ಆನ್ ನೌನ್ ಆ್ಯಂಡ್ ಇಟ್ಸ್ ಟೈಪ್ಸ್ನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ನೀವು ಯಾರಾದರೂ ಅದನ್ನು ನೋಡಿಲ್ಲ ಅಂತಂದರೆ ಅದರ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ದಯವಿಟ್ಟು ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬಿಫೋರ್ ಗೋಯಿಂಗ್ ಟು ದ ಕ್ವಶನ್ಸ್ ಐ ವುಡ್ ಲೈಕ್ ಟು ಶೇರ್ ಸಮಥಿಂಗ್ ವಿತ್ ಯು ದ್ಯಾಟ್ ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗಿರ್ಬೋದು, ಸೆಂಟ್ರಲ್ ಲೆವೆಲ್ ಎಕ್ಸಾಮ್ ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಜನರಲ್ ಇಂಗ್ಲೀಷ್ನ ಸಿಲೆಬಸ್ ಅಂತಹ ವೇರಿಯೇಷನ್ ಆಗೋದಿಲ್ಲ. ಇಟ್ಸ್ ಮೈ ರಿಕ್ವೆಸ್ಟ್, ನೀವು ಓದ್ತಾ ಇದ್ದೀರಾ, ಸೊ ಏನೇನು ಸಿಲೆಬಸ್ ಪ್ಯಾಟರ್ನ್ ಇದೆ ಅಕಾರ್ಡಿಂಗ್ ಟು ದಟ್ ಇನ್ ಡೀಟೇಲ್ ಆಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಇಂಟೆನ್ಷನ್ ಏನು ಅಂತಂದರೆ ನಿಮ್ಮನ್ನು ಒಂದೇ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋದಿಲ್ಲ. ಇಟ್ ಮೈಟ್ ಬಿ ಎ ಸ್ಟೇಟ್, ಇಟ್ ಮೈಟ್ ಬಿ ಎ ಸೆಂಟ್ರಲ್, ಡಸಂಟ್ ಮ್ಯಾಟರ್. ಎರಡನ್ನೂ ಕೂಡ ನೀವು ಕ್ರ್ಯಾಕ್ ಮಾಡೋಷ್ಟು ಪ್ರಿಪೇರ್ ಆಗಬೇಕು. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ SSC ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಟೈರ್ 1 ಟೈರ್ 2 ಅಂತ ಎಕ್ಸಾಮ್ಸ್ ನಡೆಯುತ್ತೆ. ಬ್ಯಾಂಕಲ್ಲೂ ಕೂಡ ಎಕ್ಸಾಮ್ಸ್ ನಡೆಯುತ್ತೆ. ಇಂಗ್ಲೀಷ್ ಇದ್ದೇ ಇರುತ್ತಲ್ಲಿ 35 ಮಾರ್ಕ್ಸಿಗೆ. ಅಲ್ಲಿ ನಿಮಗೆ ಇಂಗ್ಲೀಷ್ ಕೆಲವೊಂದು ಸಲ 200 ಮಾರ್ಕ್ಸಿಗೆ ಕೇಳೋ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ನೀವು ಇಂಗ್ಲೀಷ್ನ ತರೋ ಆದರೆ ನಿಮಗೆ ಒಳ್ಳೆಯದು. PU ಲೆವೆಲ್ ಆಗಿರ್ಬೋದು, ಡಿಗ್ರಿ ಲೆವೆಲ್ ಆಗಿರ್ಬೋದು, ಅಂಥ ಸಿಲೆಬಸಲ್ಲಿ ವೇರಿಯೇಷನ್ ಕೂಡ ಇರೋದಿಲ್ಲ. ಆ್ಯಂಡ್ ಮೋರೋವರ್ ನಾನು ಕನ್ನಡ ಮೀಡಿಯಮಿಂದ ಬಂದಿದ್ದೀನಿ, ನನಗೆ ಇಂಗ್ಲೀಷ್ ಕಷ್ಟ, ಅದನ್ನು ನಿಮ್ಮ ತಲೆಯಿಂದ ತೆಗೆದಾಕಿ. ನಾನು ಕೂಡ ಕನ್ನಡ ಮೀಡಿಯಮೇ ಓದಿರೋದು. ಇವತ್ತು ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದರೆ ಇಟ್ಸ್ ಜಸ್ಟ್ ಆನ್ ಎಫರ್ಟ್ ಅಷ್ಟೇ. ನೀವು ನಿಮ್ಮ ಎಫರ್ಟ್ನ ಹಾಕಿದ್ರೆ ಯು ಕ್ಯಾನ್ ರೀಚ್ ಎನಿವೇರ್. ಸೊ ಮೇಡಮ್ ತುಂಬ ಹೇಳ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಇಂಟೆನ್ಷನು ನೀವು ಭಯನ ಬಿಟ್ಟು ಈಸಿಯಾಗಿ ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋದಷ್ಟೇ. ಸೊ ಲೆಟ್ಸ್ ನಾಟ್ ವೇಸ್ಟ್ ಆರ್ ಟೈಮ್, ಲೆಟ್ಸ್ ಗೋ ವಿತ್ ದ ಕ್ವಶನ್ಸ್. Complete the sentence by choosing the most appropriate options from these given below. First one nodi, it cultural diversity attracts tourists from all over the world. India, both 1 and 2, none of the above. Answer is India's cultural diversity. Indiada, namma India idondu possessive noun. Next nodi, identify the wrong collective noun. ಕಲೆಕ್ಟಿವ್ ನೌನ್ ಅಂದರೆ ಏನು ಅಂತ ಗೊತ್ತಿದೆ ನಮಗೆ. ಒಂದು ಗುಂಪಲ್ಲಿರೋದನ್ನು ಒಂದೇ ವರ್ಡಲ್ಲಿ ಹೇಳುವಂಥದ್ದು. ಆರ್ಮಿ, ಶೀಪ್ಸ್, ಸೀಸರ್ಸ್ ಆ್ಯಂಡ್ ಡಾಟರ್ಸ್ ಇನ್ ಲಾ. ಸೊ ಡಾಟರ್ಸ್ ಇನ್ ಲಾ ಅಂತ ಅನ್ನುವಂಥದ್ದು ಪ್ಲೂರಲ್ ನೌನ್, ಕಲೆಕ್ಟಿವ್ ನೌನ್ ಅಂದರೆ ಸೊಸೆಯಂದಿರು ಅಂತ. ಸೀಸರ್ಸ್ ಅಂತ ಅಂದರೆ ಇರುವಂತಹ ಕತ್ತರಿಗಳು ಅನ್ನೋ ಒಂದು ವರ್ಡ್ ಬರುತ್ತೆ. ಆರ್ಮಿ ಅಂತಂದರೆ ಸೋಲ್ಜರ್ಸ್ನ ಒಂದು ಗುಂಪು. ಶೀಪ್ಸ್ ಅನ್ನುವಂಥದ್ದು ರಾಂಗ್. ಶೀಪಿನ ಪ್ಲೂರಲ್ ಫಾರ್ಮ್ ಶೀಪೇ ಆಗಿರುತ್ತೆ. ಹಾಗಾಗಿ ಇದು ಕಲೆಕ್ಟಿವ್ ನೌನ್ ಅಲ್ಲ. ನೆಕ್ಸ್ಟ್, identify the type of noun that is highlighted in the sentence. Didn't he realize that your happiness had value too? ಹ್ಯಾಪಿನೆಸ್ ಅಂದರೆ ಖುಷಿ, ಅದು ಕಣ್ಣಿಗೆ ಕಾಣೋದಿಲ್ಲ, ಅದನ್ನು ನೀವು ಕೇವಲ ಸೆನ್ಸ್ ಮಾಡ್ಬೋದು. ಹಾಗಾದರೆ ಇದು ಯಾವುದು? ಅಬ್ಸ್ಟ್ರಾಕ್ಟ್ ನೌನ್. ಯು ಕ್ಯಾನ್ ಸೆನ್ಸ್ ಇಟ್, ಬಟ್ ಅದು ಇಂಟ್ಯಾಂಗಬಲ್ ಅಂತ ಅಂದರೆ ಅದನ್ನು ನೀವು ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆನ್ಸರ್ ಏನು? ಅಬ್ಸ್ಟ್ರಾಕ್ಟ್ ನೌನ್. ನೆಕ್ಸ್ಟ್ ನೋಡೋಣ. ಐಡೆಂಟಿಫೈ ದ ಪೇರ್ ಆಫ್ ನೌನ್ಸ್ ಇನ್ ದ ಗಿವನ್ sentence. Shelley sank into the softness of her leather. ಸೊ ನೀವಲ್ಲಿ ಗಮನಿಸ್ತಾ ಇದ್ದೀರಾ ಅನ್ಕೋತೀನಿ. ಸಾಫ್ಟ್ನೆಸ್ ಹಾಗೂ ಲೆದರ್ ಇದೆರಡೂ ಕೂಡ ಯಾವ ಒಂದು ಲೈಕ್ ನೌನ್ ಅನ್ನೋದನ್ನು ಫಸ್ಟು ನೀವು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಂಡಾಗ ಮಾತ್ರನೇ ಇದಕ್ಕೆ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ. ಸಾಫ್ಟ್ನೆಸ್ ಅನ್ನೋಂಥದ್ದು ಅನ್ಕೌಂಟಬಲ್. ನೀವು ಎಷ್ಟು ಸಾಫ್ಟ್ ಆಗಿದೆಯಾ ಅದನ್ನು ನಾನು ಕೌಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಫ್ಟ್ನೆಸ್ ಅನ್ನೋಂಥದ್ದು ಅಬ್ಸ್ಟ್ರಾಕ್ಟ್ ಕೂಡ ಆಗುತ್ತೆ, ಬಟ್ ಇಲ್ಲಿ ನಮಗೆ ಚಾಯ್ಸಲ್ಲಿ ಎಲ್ಲೂ ಕೂಡ ಅಬ್ಸ್ಟ್ರಾಕ್ಟ್ ಇಲ್ದಿರೋದ್ರಿಂದ ವಿ ಶುಡ್ ಗೋ ವಿತ್ ಅನ್ಕೌಂಟಬಲ್ ನೌನ್. ಸಾಫ್ಟ್ನೆಸ್ ಅನ್ನೋದು ಕಾಂಕ್ರೀಟ್ ನೌನ್ ಆಗೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಅದು ಕಣ್ಣಿಗೆ ಕಾಣೋದಿಲ್ಲ. ಕಾಮನ್ ನೌನ್ ಅಂತೂ ಅನ್ನೋದೇ ಅಲ್ಲವೇ ಅಲ್ಲ. ಸೊ ದ ಆನ್ಸರ್ ಈಸ್ ಬಿ, ದಟ್ ಈಸ್ ಅನ್ಕೌಂಟಬಲ್ ಆ್ಯಂಡ್ ಮೆಟೀರಿಯಲ್ ನೌನ್. ಲೆದರ್ ಅಂದರೆ ಮೆಟೀರಿಯಲ್ ಅಲ್ವಾ, ಸೊ ನಮಗೆ ತಕ್ಷಣವೇ ಅದು ಆನ್ಸರು ಹೊಳಿಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಫ್ರೇಸ್ ಟು ಡಿಸ್ಕ್ರೈಬ್ ಎ ಗ್ರೂಪ್ ಆಫ್ ಇನ್ಸೆಕ್ಟ್ಸ್? ಕೀಟಗಳ ಗುಂಪನ್ನು ಏನಂತ ಕರೀತಾರೆ? ಕೀಟಗಳ ಗುಂಪನ್ನು ನೋಡೋಣ. ಎ ಫ್ಲಕ್ ಆಫ್ ಇನ್ಸೆಕ್ಟ್ಸ್, ಎ ಸ್ವಾಮ್ ಆಫ್ ಇನ್ಸೆಕ್ಟ್ಸ್, ಎ ಸ್ಕೂಲ್ ಆಫ್ ಇನ್ಸೆಕ್ಟ್ಸ್, ಎ ಶೋಲ್ ಆಫ್ ಇನ್ಸೆಕ್ಟ್ಸ್. ಫ್ಲಕ್ ಅನ್ನೋಂಥದ್ದನ್ನು ಕಲೆಕ್ಟಿವ್ ನೌನಲ್ಲಿ ಯೂಶಲಿ ಎನಿಮಲ್ಗಳ ಗುಂಪಿದ್ದಾಗ ಬಳಸ್ತೀವಿ. ಸೊ ಆನ್ಸರ್ ಅದಲ್ಲ. ಎ ಸ್ಕೂಲ್ ಆಫ್ ಇನ್ಸೆಕ್ಟ್ಸ್, ಸ್ಕೂಲ್ ಅನ್ನೋದನ್ನು ಯೂಶಲಿ ತತ್ವ ಅಥವಾ ಏನೋ ಒಂದು ಕಾನ್ಸೆಪ್ಟ್, ಡೀಪ್ ಕಾನ್ಸೆಪ್ಟಿಗೆ ಬಳಸುವಂಥದ್ದು. ಸೊ ಅದು ಆನ್ಸರ್ ಅಲ್ಲ. ಫಿಶ್ ಇದ್ದಾಗ ಎ ಶೋಲ್ ಆಫ್ ಫಿಶಸ್ ಅಂತ ಬಳಸ್ತೀವಿ. ಸೊ ಇದು ಆನ್ಸರ್ ಅಲ್ಲ. ಇಲ್ಲಿ ಆನ್ಸರ್ ಎ ಸ್ವ್ಯಾಮ್ ಆಫ್ ಇನ್ಸೆಕ್ಟ್ಸ್. ಐಡೆಂಟಿಫೈ ದ ಟೈಪ್ ಆಫ್ ದ ಅಂಡರ್ಲೈನ್ ನೌನ್. ದ ಪೊಲೀಸ್ ವರ್ ಎಫೆಕ್ಟಿವ್ ಇನ್ ಡಿಸ್ಪಾಸಿಂಗ್ ದ ಕ್ರೌಡ್. ಕ್ರೌಡ್ ಅಂತಂದರೆ ಗುಂಪು ಅನ್ನೋಂಥ ವರ್ಡ್ ಬರುತ್ತೆ. ಸೊ ದ ಆನ್ಸರ್ ಈಸ್ ಕಲೆಕ್ಟಿವ್. ಕ್ರೌಡ್ ಅಂತಂದರೆ ಒಂದು 100 ಜನ ಇದ್ದಾರೆ ಅಂತಂದರೆ ಆ ಒಂದು ಗುಂಪನ್ನು ನಾವು ಏನಂತ ಕರಿತೀವಿ? ಕ್ರೌಡ್. ಸೊ ಇಟ್ ಈಸ್ ಎ ಕಲೆಕ್ಟಿವ್ ನೌನ್. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೆಕ್ಸ್ಟ್ ನೋಡೋಣ.
Identify the type of noun that is highlighted in the sentence. The swimming pool is drained and cleaned every winter. ನೋಡಿ ನಿಮ್ಗೆ ಏನೇನಿದೆ ಚಾಯ್ಸ್: ಕಲೆಕ್ಟಿವ್, ಅಬ್ಸ್ಟ್ರಾಕ್ಟ್, ಪ್ರಾಪರ್ ಆ್ಯಂಡ್ ಕಾಂಪೌಂಡ್. ಸೊ ಕಲೆಕ್ಟಿವ್ ನೌನ್ ಇದಲ್ಲ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳೋದಕ್ಕಾಗೋದಿಲ್ಲ, ಬಿಕಾಸ್ ನಾವು ಅದನ್ನು ನೋಡ್ಬೋದು. ಸ್ವಿಮ್ಮಿಂಗ್ ಪೂಲ್ ಅನ್ನೋಂಥದ್ದು ಪ್ರಾಪರ್ ಆಗಿರುವಂಥ ಒಂದು ನೇಮ್ ಅಲ್ಲ. ಸೊ ಹಾಗಾಗಿ ಇದು ಕಾಂಪೌಂಡ್ ನೌನ್. ಹೇಗೆ ಇದು ಕಾಂಪೌಂಡ್ ನೌನ್ ಹಾಗಂತಂದರೆ ಏನು ಅನ್ನೋದೊಂದು ಡೌಟ್ ಇರುತ್ತೆ. ಕಾಂಪೌಂಡ್ ನೌನ್ ಅಂತಂದರೆ ಸಮ್ಟೈಮ್ 2-3 ಪದಗಳು ಸೇರಿ ಒಂದು ಮೀನಿಂಗ್ಫುಲ್ ಆಗಿರುವಂಥ ಸೆಂಟೆನ್ಸ್ ಆಗಿರುತ್ತೆ. ಕೆಲವೊಂದು ಸಲ ಅದರ ನಡುವೆ ಐಫನ್ ಇರುತ್ತೆ ಅಥವಾ ಅದರ ನಡುವೆ ಗ್ಯಾಪ್ ಇರುತ್ತೆ. ಸೊ ಇಟ್ ಈಸ್ ಎ ಕಾಂಪೌಂಡ್ ನೌನ್. ನೆಕ್ಸ್ಟ್ ನೋಡೋಣ. ಕುಕಿಂಗ್ ಈಸ್ ಮೈ ಹಾಬಿ. ದ ಅಂಡರ್ಲೈನ್ ವರ್ಡ್ ಈಸ್ ಯೂಸ್ಡ್ ಆ್ಯಸ್. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರೋ ಕುಕಿಂಗ್ ಅನ್ನೋಂಥ ವರ್ಡು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಚಾಯ್ಸಸ್ ನೋಡಿ: ವರ್ಬ್, ಜರನ್, ಪಾರ್ಟಿಸಿಪಲ್, ಇನ್ಫೈನೈಟ್. ಫಸ್ಟ್ ಇದು 4 ಮೀನಿಂಗ್ ತಿಳ್ಕೊಳ್ಳಿ. ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆ ಈ ಥರ ಫಾರ್ಮಲ್ಲೇ ಇರುತ್ತೆ. ವರ್ಬ್ ಅಂತಂದ್ರೇನು? ಆ್ಯಕ್ಷನ್, ಕ್ರಿಯಾಪದ. ಕುಕಿಂಗ್ ಅನ್ನೋದು ವರ್ಬ್ ಅಲ್ವಾ, ತಕ್ಷಣ ಅದು ಆ ಡಿಸಿಷನ್ಗೆ ಬರಕ್ಕೆ ಹೋಗಬೇಡಿ. ಹಾಗಾದರೆ ಜರನ್, ಪಾರ್ಟಿಸಿಪಲ್, ಇನ್ಫೈನೈಟ್ ಅಂದ್ರೇನು? ಜರನ್ ಅನ್ನುವಂಥದ್ದು ಒಂದು ವರ್ಬೆ. ಇಟ್ಸ್ ಎ ಫಾರ್ಮ್ ಆಫ್ ವರ್ಬ್ ವಿಚ್ ಫಂಕ್ಷನ್ಸ್ ಆ್ಯಸ್ ಎ ನೌನ್. ಇದು ನೌನ್ ಆಗಿ ಕೂಡ ಕೆಲಸವನ್ನು ಮಾಡುತ್ತೆ. ವಿಚ್ ಎಂಡ್ಸ್ ವಿತ್ ING ಇಂದ ಇದು ಎಂಡ್ ಆಗುತ್ತೆ. ಆಸ್ಕಿಂಗ್ ಇನ್ ಡು ಯು ಮೈಂಡ್ ಮೈ ಆಸ್ಕಿಂಗ್ ಯು. ಆಸ್ಕಿಂಗ್ ಅನ್ನೋ ವರ್ಡ್ ಇಲ್ಲಿ ಏನಾಗುತ್ತೆ? ಜರನ್ ಅನ್ನೋವಂಥ ಮೀನಿಂಗ್ನ ಕೊಡುತ್ತೆ. ಸೊ ಹಾಗಾಗಿ ಜರನ್ ಅನ್ನೋದಕ್ಕೆ ತನ್ನದೇ ಆದಂಥ ಒಂದು ಫಾರ್ಮ್ ಇದೆ. ಅದು ಸಮ್ಟೈಮ್ ಸಬ್ಜೆಕ್ಟಾಗಿ ಕೆಲಸ ಮಾಡುತ್ತೆ, ಕೆಲವೊಂದು ಕಡೆ ಆಬ್ಜೆಕ್ಟಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಅದು ಒಂದು ಸಬ್ಜೆಕ್ಟಾಗಿ ಕೆಲಸ ಮಾಡಿದೆ. ಹಾಗಾಗಿ ಆನ್ಸರ್ ಈಸ್ ಜರನ್. ಬಟ್ ಇದೆರಡರ ಬಗ್ಗೆನೂ ಕೂಡ ತಿಳ್ಕೊಳ್ಳಿ, ಎಕ್ಸಾಮಲ್ಲಿ ನಿಮಗೆ ಬೇಕಾಗುತ್ತೆ. ಪಾರ್ಟಿಸಿಪಲ್ ಅಂತ ಅಂದರೆ ಅದೊಂದು ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗಿರುತ್ತೆ. ನಾವು ಅದನ್ನು ಸಮ್ಟೈಮ್ V3 ಅಂತ ಕರಿತೀವಿ. ಅಂದರೆ ಇಟ್ ಶುಡ್ ಎಂಡ್ ವಿತ್ ED ಅಥವಾ D ಈ ಥರದಿಂದ ಎಂಡಪ್ ಆಗುತ್ತೆ. ಅದು ಒಂದು ಅಡ್ಜೆಕ್ಟಿವ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇನ್ಫೈನೈಟ್ ಈಸ್ ಎ ಒಂದು ಫಾರ್ಮ್ ಆಗಿರುತ್ತೆ ವರ್ಬಿಂದು, ಬಟ್ ಡಸ್ ನಾಟ್ ಆ್ಯಕ್ಟ್ ಆ್ಯಸ್ ಎ ವರ್ಬ್ ಆಗಿ ಆ್ಯಕ್ಟ್ ಮಾಡೋದಿಲ್ಲ. ಬಟ್ ಇಟ್ ಆ್ಯಕ್ಟ್ ಆ್ಯಸ್ ಎ ನೌನ್, ಸಮ್ಟೈಮ್ ಅಡ್ಜೆಕ್ಟಿವ್, ಸಮ್ಟೈಮ್ ಆ್ಯಸ್ ಅಡ್ವರ್ಬ್. ಡೋಂಟ್ ವರಿ, ನಿಮಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಕಾಂಪ್ಲಿಮೆಂಟ್, ಇನ್ಫೈನೈಟ್ ಇದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ಸೆಷನನ್ನು ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಲ್ವಾ? ಓಕೆ. ಐಡೆಂಟಿಫೈ ದ ಟೈಪ್ ಆಫ್ ನೌನ್ that is highlighted in the sentence. The participants part are frequented by large flocks of solan geese and other seabirds. ಸೊ ಇದು ಈ ಲೈನ್ ಅಂಡರ್ಲೈನ್ ಹಾಕಿರುವಂಥದ್ದು ಏನು ಅಂತ ಕೇಳಿದರೆ ಅದೊಂದು ಕಲೆಕ್ಟಿವ್ ನೌನ್. ಸೊ ಇಲ್ಲಿ ಒಂದು ಬರ್ಡ್ಸ್ನ ಒಂದು ಗುಂಪಿದೆ, ಸೀಬರ್ಡ್, ಅದನ್ನು ಇಲ್ಲಿ ಒಂದು ಪದದಲ್ಲಿ ಬಳಸಿದ್ದಾರೆ. ಸೊ ಇಟ್ ಈಸ್ ಎ ಕಲೆಕ್ಟಿವ್ ನೌನ್. ನಿಮಗೆ ಈ ರೀತಿಯ ಕೆಲವೊಂದು ಕಲೆಕ್ಟಿವ್ ನೌನ್ ತಲೆಯಲ್ಲಿರಬೇಕು. ಫಾರ್ ಎಕ್ಸಾಂಪಲ್, ಲಯನ್ನ ಗುಂಪನ್ನು ಏನಂತಾರೆ? ಪರ್ಟಿಕ್ಯುಲರ್ಲಿ ಪ್ರೈಡ್. ಫ್ಲಕ್ಸ್ ಅನ್ನೋಂಥದ್ದು ಏನಕ್ಕೆ ಬಳಸ್ತಾರೆ ಅಂತ ಹೇಳಿದೆ? ಯೂಶ್ವಲಿ ಬರ್ಡ್ಸ್ನ ಗುಂಪಿದ್ದಾಗ ಅವರನ್ನ ಬಳಸ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾಗಿರುವಂಥ ಕೆಲವೊಂದು ಕ್ಲೂಸ್ ಅಥವಾ ಲಾಜಿಕ್ಕಾಗಿ ಅರ್ಥ ಮಾಡಿಕೊಂಡ್ರೆ ಇಂಗ್ಲೀಷ್ ತುಂಬಾ ನಿಮಗೆ ಈಸಿ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್. ಇದರಲ್ಲಿ ಯಾವುದು ಅಬ್ಸ್ಟ್ರಾಕ್ಟ್ ನೌನ್ ಅಲ್ಲ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಓಕೆ. ಗುಡ್ನೆಸ್. ಸೊ ನಮ್ಮ ಗುಡ್ನೆಸ್ ನಮಗೆ ಕಾಣಲ್ಲ, ಆದರೆ ಅದನ್ನು ನಾವು ಫೀಲ್ ಮಾಡ್ಬೋದಲ್ವಾ? ಸೊ ಗುಡ್ನೆಸ್ ಅನ್ನುವಂಥದ್ದು ಅಬ್ಸ್ಟ್ರಾಕ್ಟ್ ನೌನು. ಪಾವರ್ಟಿ, ಬಡತನದಿಂದ ನಾವು ತುಂಬ ಕಷ್ಟದಲ್ಲಿದ್ದೀವಿ ಅಂತ ಬೇರೆಯವ್ರ ಹತ್ರ ಹೇಳ್ತೀವಿ, ನಮ್ಮ ಎಮೋಷನನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಆದರೆ ಅದನ್ನ ನಾವು ತೋರಿಸೋದಕ್ಕಾಗೋದಿಲ್ಲ. ಸೊ ಅದು ಕೂಡ ಅಬ್ಸ್ಟ್ರಾಕ್ಟ್ ನೌನ್. ಯೂತ್, ನಿಮ್ಮ ಯಂಗ್ನೆಸ್, ಅದು ಒಳಗಡೆ ಇರುವಂಥ ಭಾವನೆಗಳನ್ನು ನೀವು ಬೇರೆಯವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೋದು, ಅದನ್ನು ಯಾರು ಕೂಡ ಎಮೋಷನಲಾಗಿ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಅದು 3 ಕೂಡ ಏನಾಗುತ್ತೆ? ಅಬ್ಸ್ಟ್ರಾಕ್ಟ್ ನೌನ್. ಪಾರ್ಲಿಮೆಂಟ್ ಅನ್ನೋವಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ ಅಲ್ಲ. ವಿ ಕ್ಯಾನ್ ಸಿ ದ ಪಾರ್ಲಿಮೆಂಟ್ ಅಲ್ವಾ? ಸೊ ಇದು ಅಬ್ಸ್ಟ್ರಾಕ್ಟ್ ನೌನ್ ಅಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಐಡೆಂಟಿಫೈ ದ ಟೈಪ್ ಆಫ್ ಅಂಡರ್ಲೈನ್ ವರ್ಡ್. ವಿಸ್ಡಮ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಸ್ಟ್ರೆಂತ್. ಸೊ ಇದರಲ್ಲಿ ಯಾವುದು ನಮಗೆ ನೌನ್ ಫಾರ್ಮ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಚಾಯ್ಸಸ್ ಏನಿದೆ ಅಂತ ನೋಡಿ: ಕಲೆಕ್ಟಿವ್, ಕಾಮನ್, ಮೆಟೀರಿಯಲ್, ಅಬ್ಸ್ಟ್ರಾಕ್ಟ್, ನಾಟ್ ಅಟೆಂಪ್ಟೆಡ್. ವಿಸ್ಡಮ್ ಅನ್ನೋಂಥದ್ದು ಬುದ್ಧಿವಂತಿಕೆಯನ್ನು ನಾವು ಯಾರು ಕೂಡ ಫಿಸಿಕಲಿ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆನ್ಸರ್ ಅಬ್ಸ್ಟ್ರಾಕ್ಟ್ ನೌನ್. ಅಕಾಸ್ ಕೇಕ್ ಈಸ್ ಪಿಂಕ್ ಆ್ಯಂಡ್ ಗ್ರೀನ್. ಹಿಯರ್ ಅಕಾಸ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಇದು ಯಾವ ರೀತಿಯ ಒಂದು ನೌನ್ ಫಾರ್ಮ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸಿಂಗ್ಯುಲರ್ ಪೊಸೆಸಿವ್ ನೌನ್, ಕಾಂಟ್ರಾಕ್ಷನ್, ಪ್ಲೂರಲ್ ಪೊಸೆಸಿವ್ ನೌನ್, ಸಿಂಗ್ಯುಲರ್ ನೌನ್. ಸೊ ಅಕಾಸ್ ಅನ್ನುವಂಥದ್ದು ಸಿಂಗ್ಯುಲರ್,
ಅಪಾಸ್ಟ್ರಫಿ ಇರೋದ್ರಿಂದ ಇದು ಪೊಸೆಸಿವ್ ನೌನ್ ಆಗುತ್ತೆ. ಸೊ ದ ಆನ್ಸರ್ ಈಸ್ ಸಿಂಗ್ಯುಲರ್ ಪೊಸೆಸಿವ್ ನೌನ್. ಫ್ಲಾರಿಡಾ ಈಸ್ ಅನ್ ಎಕ್ಸಾಂಪಲ್ ಆಫ್, ಫ್ಲಾರಿಡಾ ಅನ್ನೋಂಥದ್ದು ಪ್ರಾಪರ್ ಆಗಿ ಒಂದು ಪ್ಲೇಸ್ನ ಹೆಸರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದ ಆನ್ಸರ್ ಈಸ್ ಪ್ರಾಪರ್ ನೌನ್. ಸ್ಕೂಲ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಾಮನ್ ನೌನ್. ವಿಚ್ ನೌನ್ ಬಿಲೋ ಈಸ್ ಎ ಕಲೆಕ್ಟಿವ್ ನೌನ್. ಫ್ಯಾಮಿಲಿ ಅನ್ನುವಂಥದ್ದು ಕಲೆಕ್ಟಿವ್ ನೌನ್ ಆಗುತ್ತೆ. ವುಮೆನ್, ಡಕ್, ಚಿಲ್ಡ್ರನ್ ಅನ್ನುವಂಥದ್ದು ಕಲೆಕ್ಟಿವ್ ನೌನ್ ಆಗೋದಿಲ್ಲ. ಸಿಟೀಸ್ ಈಸ್ ಅನ್ ಎಕ್ಸಾಂಪಲ್ ಆಫ್, ಸಿಟಿ ಅನ್ನುವಂಥದ್ರ ಒಂದು ಪ್ಲೂರಲ್ ಫಾರ್ಮ್ ಸಿಟೀಸ್. ಸೊ ಹಾಗಾಗಿ ಕರೆಕ್ಟ್ ಆದ ಉತ್ತರ ಪ್ಲೂರಲ್ ನೌನ್. ಚೂಸ್ ದ ಆಪ್ಷನ್ ದಟ್ ಕರೆಕ್ಟ್ಲಿ ಐಡೆಂಟಿಫೈ ದ ಟೈಪ್ ಆಫ್ ನೌನ್ ಇನ್ ದ ಸೆಂಟೆನ್ಸ್. ದ ಟೀಮ್ ಸೆಲೆಬ್ರೇಟೆಡ್ ದ ವಿಕ್ಟರಿ ವಿತ್ ಜಾಯ್. ಟೀಮ್ ಅನ್ನುವಂಥದ್ದು ಕಲೆಕ್ಟಿವ್ ನೌನ್. ಐಡೆಂಟಿಫೈ ದ ಟೈಪ್ ಆಫ್ ನೌನ್ಸ್ ಕ್ಯಾಪಿಟಲೈಸ್ಡ್ ಇನ್ ದಿಸ್ ಸೆಂಟೆನ್ಸ್. ಓಕೆ, ಇಲ್ಲಿ ನಿಮಗೊಂದು ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕ್ಯಾಪಿಟಲೈಸ್ ಮಾಡಿರುವಂತಹ ಪದಗಳು ಯಾವ ಟೈಪ್ ಆಫ್ ನೌನ್ ಅನ್ನೋದನ್ನು ನೀವು ಹೇಳಬೇಕು. ಎಲಿಸ್ ವಂಡರ್ಡ್ ವಿತ್ ಅ ಲಿಟಲ್ ಮೆಲಾಂಕಲಿ ವೈ ಹಿಸ್ ಫ್ರೆಂಡ್ಸ್ ಆಲ್ವೇಸ್ ಶೋಡ್ ಅಪ್ ಲೇಟ್. ಇಲ್ಲಿ ಕೊಟ್ಟಿರುವಂತಹ ಹೆಸರು ಯಾವುದು ಗಮನಿಸಿ, ಪ್ರಾಪರ್ ನೌನ್. ಮೆಲಾಂಕಲಿ ಅದೊಂದು ಎಮೋಷನ್, ಅದನ್ನು ನಾವು ಫೀಲ್ ಮಾಡ್ಬೋದು. ಸೊ ಅಬ್ಸ್ಟ್ರಾಕ್ಟ್ ನೌನ್. ಫ್ರೆಂಡ್ಸ್ ಅನ್ನುವಂಥದ್ದು ಕಾಮನ್ ನೌನ್. ಸೊ ದ ಆನ್ಸರ್ ಈಸ್ ಬಿ. ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಎ ವರ್ಡ್ಸ್ ಆರ್ ಅನ್ಕೌಂಟಬಲ್ ನೌನ್ಸ್. ಇಲ್ಲಿರುವಂತಹ ಎ ಬಿ ಸಿ ಇದರಲ್ಲಿ ಅನ್ಕೌಂಟಬಲ್ ನೌನ್ ಯಾವುದು ಅಂತ ಹೇಳಬೇಕು. ಸೊ ಮ್ಯೂಸಿಕ್, ನ್ಯೂಸ್, ಹ್ಯಾಪಿನೆಸ್, ಟೆನ್ನಿಸ್ ಇದನ್ನೆಲ್ಲ ನಾವು ಕೌಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ದ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಪ್ಲೂರಲ್ ನೌನ್ಸ್ ಇನ್ ದಿಸ್ ಸೆಂಟೆನ್ಸ್. ದ ಚಿಲ್ಡ್ರನ್ ಪೇರ್ಡ್ ಆಫ್ ದ ರೈಲ್ಸ್ ಆಫ್ ದ. Identify the plural nouns in the sentence. Start. Identify the plural nouns in this sentence. The children peered over the rails of the fence to watch the moles that were gazing nearby when an aircraft flew above. So ಇಲ್ಲಿ ಒಂದು ಪ್ಲೂರಲ್ ನೌನ್ ನಾವು ಐಡೆಂಟಿಫೈ ಮಾಡಬೇಕು. ಒಂದು ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಬಿಗಿನಿಂಗಲ್ಲೇ ಚಿಲ್ಡ್ರನ್ ಅಂತ ಒಂದು ಉತ್ತರ ನಮಗೆ ಸಿಗುತ್ತೆ. ಚೈಲ್ಡಿನ ಪ್ಲೂರಲ್ ಫಾರ್ಮ್ ಚಿಲ್ಡ್ರನ್. ಆ್ಯಂಡ್ ದೆನ್ ರೈಲ್ಸ್, ರೈಲ್ಸ್ ಪ್ಲೂರಲ್ ಫಾರ್ಮ್. ಮೋಸೆ ಆಗಿರುತ್ತೆ. ಕೆಲವೊಂದು ಸಲ ಸಿಂಗ್ಯುಲರಿಂದ ಪ್ಲೂರಲ್ಗೆ ಚೇಂಜ್ ಮಾಡಿದಾಗ ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇದೊಂದು ಫಾರ್ಮ್ ಆಫ್ ನೌನ್. ಸೊ ದ ಆನ್ಸರ್ ಈಸ್ ಚಿಲ್ಡ್ರನ್, ರೈಲ್ಸ್ ಆ್ಯಂಡ್ ಮೋಸ್. ಸೊ ನಿಮಗೆ ಯಾವಾಗಲೂ ಏನು ಗೊತ್ತಿರಬೇಕು ಅಂದರೆ ಪ್ಲೂರಲ್ ನೌನಲ್ಲಿ ಕೆಲವೊಮ್ಮೆ ಸಿಂಗ್ಯುಲರಿಂದ ಪ್ಲೂರಲ್ಗೆ ಚೇಂಜ್ ಆಗಬೇಕಾದ್ರೆ ಅದು ಸೇಮ್ ಇರುತ್ತೆ. ಸೊ ಪ್ಲೂರಲ್ ಫಾರ್ಮಿಗೆ ಸಂಬಂಧಪಟ್ಟಂಥ ಡೀಟೇಲ್ ವಿಡಿಯೋ ನಾನು ಮಾಡಿದ್ದೀನಿ, ಅದನ್ನೊಂದ್ಸಲ ನೀವು ಚೆಕ್ ಮಾಡಿ. ನೆಕ್ಸ್ಟ್, ವಿಚ್ ಒನ್ ಈಸ್ ಎ ಕಾಮನ್ ನೌನ್. Beaches, friendship, both of them, neither of them. The answer is friendship. ಯಾಕೆ ಬೀಚಸ್ ಆಗಲ್ವಾ? ಬೀಚ್ ಅನ್ನೋಂಥದ್ದೇ ಕಾಮನ್ ನೌನ್. ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಬೀಚಸ್. ಮಿಸ್ ಮಾರ್ವಲ್, ನೈಜೀರಿಯಾ, ಜುಪಿಟರ್, ತಲಾನ್ಸೆ, ಪ್ಲೇ ಸ್ಟೇಷನ್ ಆ್ಯಂಡ್ ಜೇನ್ ಪಾಸ್ಕಿ ಆರ್ ವಾಟ್ ಟೈಪ್ ಆಫ್ ನೌನ್. ಇದೆಲ್ಲದು ಕೂಡ ಯಾವ ಟೈಪ್ ಆಫ್ ನೌನ್ ಅಂತ ಕೇಳಿದರೆ ಇದು ಪ್ರಾಪರ್ ನೌನ್. ಐಡೆಂಟಿಫೈ ದ ಟೈಪ್ ಆಫ್ ನೌನ್ಸ್ ಕ್ಯಾಪಿಟಲೈಸ್ಡ್ ಇನ್ ದಿಸ್ ಸೆಂಟೆನ್ಸ್. Her family was impressed by her desire to rid the earth of sandwich bags. Family ಅನ್ನುವಂಥದ್ದು ಕಲೆಕ್ಟಿವ್ ನೌನ್, ಡಿಸೈರ್ ಅಬ್ಸ್ಟ್ರಾಕ್ಟ್ ನೌನ್, ಆ್ಯಂಡ್ ದೆನ್ ಅರ್ತ್ ಅನ್ನುವಂಥದ್ದು ಕಾಂಕ್ರೀಟ್ ನೌನ್, ಸ್ಯಾಂಡ್ವಿಚ್ ಬ್ಯಾಗ್ ಅನ್ನುವಂಥದ್ದು ಪ್ಲೂರಲ್ ನೌನ್. ಶೂ ಲೇಸಸ್, ರೈನ್ಬೋ, ಟೂತ್ಪೇಸ್ಟ್, ಹೇರ್ ಕಟ್ಸ್ ಆರ್ ಆಲ್ ವಾಟ್ ಟೈಪ್ ಆಫ್ ನೌನ್. ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಕೂಡ ಎರಡೆರಡು ಪದಗಳು ಸೇರಿ ಒಂದು ಮೀನಿಂಗ್ಫುಲ್ ಆಗಿರುವಂಥ ವರ್ಡ್ಸ್ನ ಕೊಟ್ಟಿದೆ. ಈ ರೀತಿ ವರ್ಡ್ನ ನಾವು ಇಂಗ್ಲೀಷ್ನಲ್ಲಿ ಕಾಂಪೌಂಡ್ ನೌನಿಗೆ ಆ್ಯಡ್ ಮಾಡ್ತೀವಿ. ಟೂತ್ ಪೇಸ್ಟ್, ಹೇರ್ ಕಟ್ಸ್, ಶೂ ಲೇಸಸ್, ರೈನ್ ಬೋ ಎರಡು ಬೇರೆ ಬೇರೆ ವರ್ಡ್ ಅಲ್ವಾ, ಎರಡು ಸೇರಿ ಒಂದು ಮೀನಿಂಗ್ಫುಲ್ ಆಗಿರುವಂಥ ಮೀನಿಂಗ್ನ ಅದು ಕೊಟ್ಟಿದೆ. ಲಾಸ್ಟ್ ಒನ್, ಬಾಯ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪ್ಲೂರಲ್ ನೌನ್. ಫೈನಲಿ, ಇನ್ಕ್ಲೂಡಿಂಗ್ ದೀಸ್ 25 ಕ್ವಶನ್ಸ್, ನಾವು 100 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಅಬೌಟ್ ನೌನ್ ಆ್ಯಂಡ್ ಇಟ್ಸ್ ಟೈಪ್ಸ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಅಥವಾ ಹಳೆ ವೀಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಇದೆ, ದಯವಿಟ್ಟು ಅದನ್ನೊಂದ್ಸಲ ಗಮನಿಸಿ. ಅಥವಾ ಪ್ಲೇ ಲಿಸ್ಟಿಗೆ ಹೋದ್ರೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು ಕ್ಲಿಯರ್ ಆಗಿರಲಿ ನಿಮಗೆ, KPTCL PDO ಯಾವುದೇ ಎಕ್ಸಾಮ್ ಅಲ್ಲಾದ್ರೂ ಕ್ವಶನ್ ಪೇಪರ್ ತುಂಬ ಸಿಂಪಲ್ ಆಗಿದೆ. ಅದನ್ನು ಕ್ರಾಸ್ ಚೆಕ್ ಮಾಡಿದ್ರೆ ನಿಮ್ಮ ಈ ಎಕ್ಸಾಮಿಗೆ ತುಂಬಾ
ಹೆಲ್ಪ್ ಆಗುತ್ತೆ. ವಿತ್ ದಟ್ ನೋಟ್ ನಾನು ಏನೇನು ರೆಫರ್ ಮಾಡಿದ್ದೀನಿ ಅಂತ ಇಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಇಲ್ಲಿಂದಲೇ ನಾನು ನಿಮಗೆ ಕ್ವಶನ್ಸ್ನ ಕೂಡ ತೊಗೊಂಡಿರೋವಂಥದ್ದು. ನೀವಿನ್ನೂ ಹೆಚ್ಚು ಕಲಿಯೋದಕ್ಕೆ ಈ ರೆಫರೆನ್ಸಸ್ ತುಂಬಾ ಹೆಲ್ಪ್ ಆಗುತ್ತೆ. ಗೋ ಥ್ರೂ ದಿಸ್. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಅಥವಾ ಮೇಡಮ್ ಇನ್ನೂ ಹೆಚ್ಚು ವೀಡಿಯೋ ಮಾಡಿ ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ನಿಮ್ಮ ಕಮೆಂಟ್ಸ್ನ ಹಾಕಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೊ ದಟ್ ಅವರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಲಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.